ಇವತ್ತು RCB ಮೆನ್ಸ್ ಆ್ಯಂಡ್ ವುಮೆನ್ಸ್ ಎರಡು ಟೀಮಿಂದ ಸೇರಿ ಒಂದು ಪ್ಲೇಯಿಂಗ್ 11 ಮಾಡೋಣ. ಅದೇ RCB ಮೆನ್ಸ್ ಆ್ಯಂಡ್ ವುಮೆನ್ಸ್ ಕಂಬೈನ್ಡ್ ಪ್ಲೇಯಿಂಗ್ 11. ಸೊ ಇದರಲ್ಲಿ ಯಾರ್ಯಾರು ಇರ್ತಾರೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಮೊದಲಿಗೆ ಓಪನರ್ಸ್ ಆಗಿ ಬರುವಂಥದ್ದು ಇಬ್ಬರು ಕೂಡ ಜರ್ಸಿ ನಂಬರ್ 18, ಒಬ್ಬರು ವಿರಾಟ್ ಕೊಹ್ಲಿ, ಇನ್ನೊಬ್ಬರು ಸ್ಮೃತಿ ಮಂದಾನ್ ಅವರು. ಇವರಿಬ್ಬರು ಓಪನ್ ಮಾಡ್ತಾರೆ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ನು ಆಯಿತು. ಇದಾದಮೇಲೆ ಒನ್ ಡೌನಲ್ಲಿ ರಜತ್ ಪಟಿದಾರ್ ಬರ್ತಾರೆ. ನಂತರ LS ಪೆರಿ ಅವರು. ಇದಾದಮೇಲೆ ಬ್ಯಾಟಿಂಗ್ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟೋನು. ನಂತರ ವಿಕೆಟ್ ಕೀಪರ್ ಕಮ್ ಫಿನಿಷರು ರಿಚಾ ಘೋಷ್ ಅವರು ಇರ್ತಾರೆ. ಇವ್ರ ಜೊತೆ ಫಿನಿಷ್ ಮಾಡೋಕ್ಕೆ ಟಿಮ್ ಡೇವಿಡ್ ಅವರು. ನಂತರ ಸ್ಪಿನ್ನಿಂಗ್ ಆಲ್ರೌಂಡರ್ ಕೃನಾಲ್ ಪಾಂಡ್ಯ. ನೆಕ್ಸ್ಟ್ ನಮ್ಮ ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಅವರು ಇರ್ತಾರೆ. ಇದಾದಮೇಲೆ ಆಫ್ ಸ್ಪಿನ್ನರ್ ನಮ್ಮ ಟಗರುಪುಟ್ಟಿ ಶ್ರೇಯಾಂಕ ಪಾಟೀಲ್ ಅವರು ಇರ್ತಾರೆ. ನಂತರ ಜಾಶ್ ಹ್ಯಾಸಲ್ವುಡ್ 12th ಪ್ಲೇಯರ್ ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಅವ್ರ 12th ಪ್ಲೇಯರ್ ಆಗಿ ರೇಣುಕಾ ಸಿಂಗ್ ಠಾಕೂರ್ ಎಂಟರ್ ಆಗ್ತಾರೆ. ಇವರು ಸ್ವಿಂಗ್ ಕ್ವೀನು. ಸೊ ಇದು 12 ಪ್ಲೇಯರ್ಸು ಅಥವಾ 11+1 ಇಂಪ್ಯಾಕ್ಟ್ ಪ್ಲೇಯರು. ಇದರಲ್ಲಿ ಕ್ಯಾಪ್ಟನ್ನು ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಕೊಡೋಣ ಅಂದರೆ ಅವರು ಕ್ಯಾಪ್ಟನ್ಸಿ ತಗೊಳ್ಳಲ್ಲ ಅಂತಾರೆ. ಸೊ ಅದಕ್ಕೋಸ್ಕರ ಇನ್ನು ಮೆನ್ಸ್ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಟಿದಾರ್ ಇನ್ನೂ RCBನ ಒಂದು ಮ್ಯಾಚ್ ಕೂಡ ಲೀಡ್ ಮಾಡಿಲ್ಲ. ಬಟ್ ಸ್ಮೃತಿ ಮಂದಾನ್ ಅವರು ಒಂದೇನು 2 ಸೀಸನ್ನು 3ನೇ ಸೀಸನ್ ಲೀಡ್ ಮಾಡ್ತಿದ್ದಾರೆ. ಒಂದು ಟ್ರೋಫಿ ಕೂಡ ತಂದುಕೊಟ್ಟಿರೋದ್ರಿಂದ ಅವ್ರಿಗೆ ಸದ್ಯಕ್ಕೆ ಕ್ಯಾಪ್ಟನ್ಸಿನ ಕೊಡ್ತಾ ಇದ್ದೀವಿ. ಇದರಲ್ಲಿ 4 ಫಾರಿನರ್ಸ್ ಅಷ್ಟೇ ಇರಬೇಕು. 4 ಫಾರಿನರ್ಸ್ ಪೆರ್ರಿ, ಲಿವಿಂಗ್ಸ್ಟೋನ್, ಟಿಮ್ ಡೇವಿಡ್, ಜಾಶ್ ಹ್ಯಾಸಲ್ವುಡ್ ಕರೆಕ್ಟಾಗಿದೆ. ಇದಾದಮೇಲೆ 5 ವುಮೆನ್ಸ್ ಇರಲೇಬೇಕು. ಸ್ಮೃತಿ ಮಂದಾನ್ ಅವರಿದ್ದಾರೆ, ಪೆರಿ ಅವರಿದ್ದಾರೆ, ರಿಚಾ ಘೋಷು, ರೇಣುಕಾ ಸಿಂಗ್ ಠಾಕೂರು, ಶ್ರೇಯಾಂಕ ಪಾಟೀಲ್ 5 ಜನ ವುಮೆನ್ಸ್ ಕೂಡ ಇದ್ದಾರೆ. ಈ ಟೀಮು ಒಂದು ಮ್ಯಾಚ್ ಆಡುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅದರಲ್ಲಿ ಆಡಿದ್ರೆ ಓಪನರ್ಸ್ ಮಸ್ತಾಗಿದ್ದಾರೆ, ಮಿಡಲ್ ಆರ್ಡರು, ಫಿನಿಶಿಂಗು ಎಲ್ಲ ಮಸ್ತಾಗೈತೆ, ಪೇಸ್ ಅಟ್ಯಾಕು ಸಖತ್ತಾಗೈತೆ, ಸ್ಪಿನ್ ಅಟ್ಯಾಕು ಶ್ರೇಯಾಂಕ ಪಾಟೀಲ್ ಅವ್ರು ಲೀಡ್ ಮಾಡಿದ್ರೆ ಇನ್ನೂ ಮಸ್ತು ಅಷ್ಟೇ.